ಜಾನ್ಯುವರಿ ಬಂದೇ ಬಿಟ್ಟು, ವಿಷನ್ ಬೋರ್ಡ್ ರೆಡಿ ಇದೆ, ರೆಸೊಲ್ಯೂಷನ್ ರೆಡಿ ಆಗಿದೆ, ಮಂಡೆಯಿಂದ ಮಾಡೋದೇಯ. ಫೆಬ್ರವರಿ ಇಷ್ಟೊಂದು ವರ್ಕ್ ಲೋಡ್ ಇದೆ, ದಿನಗಳು ಬೇರೆ ಕಮ್ಮಿ ಇದಾವೆ. ಮೇ ಬಿ ನೆಕ್ಸ್ಟ್ ಮಂತ್ ಮಾರ್ಚ್ ಮಕ್ಳ ಎಕ್ಸಾಮ್ ಇದೆ, ಅವ್ರ ಎಕ್ಸಾಮ್ ಬರೀತಾರೋ ನಾನ್ ಬರೀತಾನೋ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಇವಾಗ ಬೇಡ, ಏಪ್ರಿಲ್ ಅಲ್ಲಿ ಮಾಡುವ. ಏಪ್ರಿಲ್ ಇಷ್ಟೊಂದು ಕಷ್ಟಪಡ್ತಿದ್ದೇನೆ, ವೆಕೇಶನ್ ಅಂತೂ ಬೇಕೇ ಬೇಕು. ಸೊ ಈ ವೆಕೇಶನ್ ಅನ್ನು ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಮಂತ್ ಪಕ್ಕಾ ಸ್ಟಾರ್ಟ್ ಮಾಡ್ತೇನೆ. ಮೇ ಆಕ್ಚುಲಿ ಕಸಿನ್ ಮ್ಯಾರೇಜ್ ಇದೆ, ಅಲ್ಲಂತೂ ಹೋಗ್ಲೇಬೇಕು, ಮನೇಲಿ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ಜೂನ್ ಮಕ್ಳ ಸ್ಕೂಲ್ ತಿರ್ಗಾ ಸ್ಟಾರ್ಟ್ ಆಯ್ತು, ಇವಾಗ ಎಲ್ಲಿ ಮಾಡಕ್ಕಾಗುತ್ತೆ, ಅವ್ರನ್ನೇ ಎಲ್ಲ ಸೆಟಲ್ ಮಾಡ್ಬೇಕು. ಜುಲೈ ಆಕ್ಚುಲಿ ಕಸಿನ್ ಮದ್ವೆಗೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ಅತ್ತೆ ಮಗನ ಮಾವನ ಮೊಮ್ಮಗ ಡಾಕ್ಟರ್ ಇದ್ದಾನೆ, ಅವನು ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ ಇರುತ್ತೆ, ಸ್ವಲ್ಪ ದಿನ ತಾಳು ಅಂತ ಹೇಳ್ತಿದ್ದಾನೆ. ಆಗಸ್ಟ್ ಇನ್ನೇನ್ ಶ್ರಾವಣ ಸ್ಟಾರ್ಟ್ ಆಗಿದೆ, ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ, ವರಮಹಾಲಕ್ಷ್ಮಿ ದೊಡ್ಡ ಹಬ್ಬ ಅಲ್ವಾ, ಅದ್ ಮುಗಿಸ್ಕೊಂಡು ಮಾಡುವ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ದಸರಾ ಇರುತ್ತಲ್ವಾ, ಸೊ ಸೆಪ್ಟೆಂಬರ್ಗೆ ಇವಾಗ ಎಲ್ಲ ಕ್ಲೀನಿಂಗ್ ಮಾಡಿ ಇಟ್ಕೋಬೇಕು. ಮೇ ಬಿ ನವೆಂಬರ್ ಇಂದ ನೋಡೋಣ, ಅಕ್ಟೋಬರು ಆಗೋದಿಲ್ಲ. ನವೆಂಬರ್ ದೀಪಾವಳಿ ಇದೆ, ಇಷ್ಟು ದೊಡ್ಡ ಹಬ್ಬ ಬಿಟ್ಟು ನಾನು ಡಯಟ್ ಮಾಡ್ಕೋತಾ ಕುಂತ್ರೆ ಮನೇಲಿ ಏನ್ ಅನ್ನಂಗಿಲ್ಲ, ಸೊ ಹಂಗಾಗಿ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ. ಡಿಸೆಂಬರ್ ಅಗೇನ್ ಮಕ್ಳು ವೆಕೇಶನ್ ಇದೆ, ಸೊ ನಿಮ್ಮ ಹತ್ರ ಏನಾದ್ರು ಆಫರ್ ಇದೆನಾ? ಆಫರ್ ಇದ್ರೆ ಲಾಕ್ ಮಾಡಿ, ಜನವರಿಯಿಂದ ಪಕ್ಕ ಸ್ಟಾರ್ಟ್ ಮಾಡ್ತೇನೆ.